ಹ್ಮ್. ಅಲ್ಲ ಒಂದು ಇವಾಗ ಏನಂತಂದ್ರೆ ವಿಚಾರ ಗಿಲ್ಲಿಯನ್ನ ನೀವು ಶಾರ್ಟ್ ಮೂವಿಂದ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಫಿಲಮ್ ಇವಾಗ ಡೇವಿಲಲ್ಲೂ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಈ ಒಂದು ಗಿಲ್ಲಿ ಅವ್ರು ಅಂದ ತಕ್ಷಣ ಒಂದು ಹಾಸ್ಯ, ಒಂದು ಕಾಮಿಡಿ ಸೆನ್ಸ್, ನಗ್ಸೋ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಸೊ ಅದೇ ತರ ಇದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಫ್ಯಾನ್ ಆಗಿ ನಾವ್ ಹೆಂಗೆ ಅಂದ್ಕೊಂಡಿರ್ತೀವೋ ಅದೇ ತರ ಇದ್ರ ಏನಾದ್ರೂ ನಿಮಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಾ? ಗಿಲ್ಲಿ ಈ ತರ ಆಡ್ಬೋದಾಗಿತ್ತು, ಈ ತರ ಆಡಿದ್ರೆ ಚೆನ್ನಾಗಿತ್ತು ಅಂತ ಏನಾದ್ರು ಅನ್ಸಿದ್ಯಾ ಅಂತ? ಸರ್ ಅವರು ಆಚೆ ಕಡೆ ಮಾಡೋದು ಜಾಸ್ತಿ ಇದೆ. ಬಿಗ್ ಬಾಸ್ ಅಲ್ಲಿ ತೋರಿಸಿರೋದು ತುಂಬಾ ಕಡಿಮೆ. ಓಕೆ. ಇಲ್ಲ ಆಚೆ ಕಡೆ ತೋರಿಸ್ಬಿಟ್ಟಿದ್ರೆ ಅವರು ಯಾರು ಇರ್ತಾ ಇರ್ಲಿಲ್ಲ ಅನ್ಕೊಂಡ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಆಗಿ ನಾನು ಓಕೆ. ಆಚೆ ಕಡೆ ತುಂಬಾ ತೋರಿಸ್ತಾರೆ. ಬಿಗ್ ಬಾಸ್ ಅಲ್ಲಿ ತೋರಿಸ್ತಿರೋದು ಒಂದು 10% ಇಲ್ಲ ಸರ್ ಅವರು. ಓಕೆ. 10% ಇಲ್ಲ. ಅದನ್ನೆಲ್ಲ ತೋರಿಸ್ಬಿಟ್ಟಿದ್ರೆ ಅವ್ರು ಇನ್ನೂ ಟ್ಯಾಲೆಂಟ್ ಇದಾಗ್ತಾ ಇತ್ತು. ಹ್ಮ್. ಆಚೆ ಕಡೆ ತೋರ್ಸಷ್ಟು ಅಲ್ಲಿ ಒಳಗಡೆ ತೋರಿಸ್ತಾ ಇಲ್ಲ ಅವರು. ಹ್ಮ್ ಹ್ಮ್. ಅಷ್ಟೇ ಮಾತ್ರ ಅವ್ರದ್ದು. ಓಕೆ. ಈಚೆ ಕಡೆ ತುಂಬಾ ತೋರಿಸ್ತಾರೆ. ಹ್ಮ್. ಈಚೆ ಕಡೆ ತುಂಬಾ ತೋರಿಸ್ತಾರೆ. ಒಳಗಡೆ ಅದು ಬಿಗ್ ಬಾಸ್ ಒಂದು ಶೋ ಅಲ್ಲ ಅದು. ಹ್ಮ್. ಸ್ವಲ್ಪ ಒಂದು 10% ತೋರಿಸ್ತಾ ಇದ್ದಾರೆ ಅಷ್ಟೇ. ಇನ್ನು 90% ತೋರಿಸಿಲ್ಲ ಅವರು ಅಲ್ಲಿ. ಹ್ಮ್ ಹ್ಮ್. ಅಲ್ಲ ಒಂದ್ ಏನಂತಂದ್ರೆ ಇದಕ್ಕೆ ಏನೇ ಒಂದು ವಿಚಾರ ಆಗಿರ್ಬೋದು, ಅದಕ್ಕೆ ಪ್ಲಸ್ ಮೈನಸ್ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನಿಮ್ಮ ಟ್ಯಾಟೂ ಹಾಕ್ಸ್ಕೊಂಡಿರೋದಕ್ಕೂ ನೀವು ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರ ಗೊತ್ತಿಲ್ಲ. ಸೊ ನೆಗೆಟಿವ್ ಪಾಯಿಂಟ್ಸ್ ಅಥವಾ ನೆಗೆಟಿವ್ ಕಾಮೆಂಟ್ಸ್, ನೆಗೆಟಿವ್ ಟಾಕ್ ಕೂಡ ಬಂದಿರುತ್ತೆ ನೋಡಿ. ಒಬ್ಬ ಇವಾಗ ಬಿಗ್ ಬಾಸ್ಗೆ ಹೋಗಿರೋ ಸ್ಪರ್ಧಿನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಲೈಫ್ ಟೈಮ್ ಉಳಿ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದ್ರ ಬದ್ರೆ ಅವ್ರ ತಂದೆ ತಾಯಿನೋ ಇಲ್ಲ ದೇವ್ರ ಹೆಸರನ್ನೋ ಇಲ್ಲ ಮತ್ತೊಂದು ಹಾಕ್ಸ್ಕೋಬೋದಾಗಿತ್ತು ಅನ್ನೋ ಥರ ನೆಗೆಟಿವ್ ಆಗಿ ಬರ್ತಾ ಇದೆ. ಸೊ ಅಂಥವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ಅಂತ? ಸರ್ ಇವಾಗ ಒಂದು ಹೇಳ್ತೀನಿ ಎಲ್ಲ ಥರನೂ ಬರ್ತಾ ಇದೆ. ಎಲ್ಲ ಥರ ಸ್ವೀಕಾರ ಮಾಡಬೇಕು. ಒಬ್ಬ ಮನುಷ್ಯ ಅಂತ ಅಂದ್ಮೇಲೆ ಎಲ್ಲ ಥರನೂ ಬರುತ್ತೆ. ಇದೇನು ಫಸ್ಟ್ ಅಂತಲ್ಲ ಸರ್ ನೋಡಿ. ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಹಾಕ್ಸ್ಕೊಂಡಾಗ ಬ್ಯಾಟ್ ಮಿಚ್ಗಳೆಲ್ಲ ಬಂತು ನೋಡಿ. ನಾವು ದಾದಾ ಫ್ಯಾನ್ಸು. ನಿಮ್ಮ ತಂದೆ ಹಾಕ್ಸ್ಕೊಳಕ್ ಆಗ್ತಿಲ್ಲಲ್ವ ಹಂಗೆ ಹಿಂಗೆ ಅಂತ ಅಂದ್ರು. ಸರ್ ನಮ್ಮ ಅಭಿಮಾನ ನಮ್ಮ ತಂದೆ ನಮ್ಗೆ ಗೊತ್ತು. ನಾವು ಚಿರಾಋಣಿಯಾಗಿರ್ತೀವಿ ನಮ್ಮ ತಂದೆ ತಾಯಿಗಳಿಗೆ. ಏನು ನಮ್ಗೆ ಏನು ಯಾರು ಇಷ್ಟ ಇರ್ತಾರೆ ಅವ್ರನ್ನ ಮಾತ್ರ ಹಾಕ್ಸ್ಕೊಂಡಿದ್ದೀನಿ ಸರ್. ಅದನ್ನ ಬಿಟ್ಟು ಇವರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋರೆಲ್ಲ ತುಂಬ ಜನ ಇದ್ದೇ ಇರ್ತಾರೆ. ಮಾಡ್ತಾ ಇರಲಿ, ನಾವು ಇದ್ದೇ ಇರ್ತೀವಿ ಸರ್. ಅಭಿಮಾನಿಗಳಂತೂ ಇದ್ದೇ ಇರ್ತೀವಿ ನಾವು. ಓಕೆ. ಸೊ ಈ ಒಂದು ಟ್ಯಾಟೂ ಹಾಕ್ಸಿದ್ರಿ, ನಿಮ್ಮ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನು ಹೇಳಿದ್ರು ಯಾವ ಥರ ಸಪೋರ್ಟ್ ಮಾಡ್ತೀರಾ? ಆಮೇಲೆ ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಏನು ಅಂತ? 100% ನಮ್ಮ ಮನೆಯವರೆಲ್ಲ ಗಿಲ್ಲಿಗೆ ಮಾಡ್ತಾ ಇದ್ದಾರೆ. ಹ್ಮ್. ನಾನು ಹಾಕ್ಸ್ಕೊಂಡಿದ್ದಕ್ಕೆ ಯಾರಿಗೂ ಬೇಜಾರಿಲ್ಲ. ಹ್ಮ್. ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಎಲ್ಲರ ಕಡೆಯಿಂದಲೂ ಬಂದಿದೆ. ಸರ್ ನನ್ನ ಮನೆಯಿಂದನೇ ಬಂದಮೇಲೆ ಹೊರಗಡೆ ನಾನು 1000 ಮಾತಾಡ್ಕೊಳ್ಳಿ ಸರ್, ನನಗೇನಾಗ್ಬೇಕು ಸರ್? ಹೌದು. ನಮ್ಮ ಮನೆಯವರೇ ನನ್ನ ಮೇಲೆ ಸಪೋರ್ಟ್ ಆಗಿ ನಿಂತಿರ್ಬೇಕಾದ್ರೆ ಹೊರಗಡೆ ಅವ್ರು ಮಾತಾಡ್ಕೊಂಡ್ರೆ ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರು ಬೇಕಾದ್ರೆ ಹೆಂಗಾದ್ರೂ ಮಾಡ್ಕೊಳ್ಳಿ, ಬ್ಯಾಡ್ ಕಮೆಂಟ್ಸ್ ಹೆಂಗಾದ್ರೂ ಮಾಡ್ಕೊಳ್ಳಿ. ಒಂದಿನ ಅವ್ರಿಗೂ ಗೊತ್ತಾಗುತ್ತೆ ಏನು ಅಂತ, ಮುಂದೆ ಒಂದಿನ ಗೊತ್ತಾಗುತ್ತೆ ಗಿಲ್ಲಿದು ಏನು ಅಂತ. ಒಂದು ಅವಾಗ ಗೊತ್ತಾಗುತ್ತೆ. ಇವಾಗ ನೋಡಿ ನೋಡಿ ಇವಾಗ ನಾನು ಒಂದು ನೀವು ರ್ಯಾಲಿ ಮಾಡಿದ್ವಿ ನಾವು. ನಾವು ರಾಮನಗರದಿಂದ ನಮ್ಮ ಆರ್ ಎಂ ಸಿ ಮಧುವರು, ಸಿ ಆರ್ ಕನ್ನಡಿಗರಾಗಿರ್ಬೋದು, ನಮ್ಮ ಸಂತೂರ್ ಆಗಿರ್ಬೋದು, ತುಂಬ ಸಪೋರ್ಟಾಗಿ ಮಾಡಿ ಎಲ್ಲ ಮಾಡಿದ್ವಿ, ರ್ಯಾಲಿ ಮಾಡಿದ್ವಿ. ಆವಾಗ್ಲೂ ತುಂಬ ಜನಕ್ಕೆ ಹೇಳಿದೆ ನಾನು, ಒಂದು ನ್ಯೂಸಲ್ಲಿ ಹೇಳಿದೆ ನಾನು ಅವಾಗಲೇ. ಇವಾಗ ನಾನು ಒಬ್ಬ ಹಾಕ್ಸ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ಎಷ್ಟು ಜನ ಕೈಲಿ ಬರುತ್ತೆ ನೋಡಿ ಅಂತ ನಾನು ಒಂದು ಅನೌನ್ಸಲ್ಲಿ ಹೇಳಿದೆ ನಾನು. ಆಲ್ರೆಡಿ ಈಗ ಇಬ್ರು ಹಾಕ್ಸಿದ್ದಾರೆ. ಇವಾಗ ಅದಕ್ಕೆ ಏನು ಹೇಳ್ತೀರಾ ಸರ್ ನೀವು? ಅವ್ರಿಗೂ ಬಂದೇ ಬರುತ್ತೆ, ಬ್ಯಾಡ್ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಅದು ಬೆಳಿತಾನೆ ಇರುತ್ತೆ ಇವಾಗ. ಅದು ಬೆಳಿತಾನೆ ಇರುತ್ತೆ ಇವಾಗ. ಬೆಳೆದೇ ಬೆಳಿತಾರೆ ಸರ್ ಒಟ್ಟಲ್ಲಿ. ಓಕೆ. ಸೊ ಇನ್ನು ಫೈನಲ್ಗೆ ಇನ್ನು ಕೆಲವೇ ಕ್ಷಣ ಅಂತಲೇ ಹೇಳ್ಬೋದು ಬಾಕಿ ಇದೆ. ನಿಮ್ಮ ಸಪೋರ್ಟ್ ಗಿಲ್ಲಿಗೆ ಮಾಡ್ತಾ ಇದ್ದೀರಾ. ಗಿಲ್ಲಿ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದ್ದೇ ಇದೆ ನಿಮಗೆ. ಸೊ ಒಂದು ಪ್ರಶ್ನೆ ಏನಂತಂದರೆ, ಹೌದು ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಆಡಿದ್ದಾರೆ ಅಂತ. ಬಟ್ ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿನೇ ಕಪ್ ಗೆಲ್ಲಬೇಕು ಅಂತ ಏನು ಒಂದು ಪಾಯಿಂಟ್ ಹೇಳೋದಾದರೆ ಏನು ಹೇಳ್ತೀರಾ? ಸರ್ ಪಾಯಿಂಟ್ಸ್ ಅನ್ನೋದಕ್ಕಿಂತ ಇವಾಗ ನಾವೆಲ್ಲ ಈಗ ಒಂದು ಫಿಲಿಮ್ಗೆ ಹೋಗ್ತೀವಿ, ಒಂದು ಎಂಟರ್ಟೈನ್ಮೆಂಟ್ ನೋಡೋಕೆ ಹೋಗ್ತೀವಿ ಫಿಲಿಮಲ್ಲಿ. ಅದೇ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತೀವಿ. ಇವಾಗ ಬಿಗ್ ಬಾಸ್ ಅಲ್ಲಿ ಅಷ್ಟೇ, ನಾವು ಒಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇದೀವಿ, ಅದು ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಗಿಲ್ಲಿ ಸಪೋರ್ಟ್ ಆಗಿದ್ದಾರೆ. ಇವಾಗ ನೋಡಿ, ಒಂದು ಫ್ಯಾಮಿಲಿ ರೌಂಡ್ ಅಂತ ಬಿಟ್ಟಾಗ ಆಲ್ಮೋಸ್ಟ್ ಅವ್ರ ಮಕ್ಕಳ ಮೇಲೆ ಇರೋ ಪ್ರೀತಿ ತೋರಿಸ್ಲಿಲ್ಲ, ಎಲ್ಲರೂ ಗಿಲ್ಲಿ ಮೇಲೆ ತೋರಿಸಿದ್ರು. ಅದಕ್ಕೆ ಅಲ್ವಾ ಸರ್ ಅವ್ರು ನಂಬರ್ 1 ಆಗಿರೋದು. ಇವಾಗ ನಂಬರ್ 1 ಆಗೇ ಐತಾನೆ ಸರ್. ಗೆಲ್ಲಿಸ್ತೀವಿ ಗಿಲ್ಲಿನ. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಗಿಲ್ಲಿಗೆ ಒಬ್ಬ ಟಫ್ ಕಾಂಪಿಟೇಟರ್, ಫಸ್ಟ್ ನಿಮ್ಮನ್ನೇ ಕೇಳ್ಬಿಡ್ತೀನಿ ಯಾಕೆಂದರೆ ನಾನು ಹೇಳೋದಕ್ಕಿಂತ ಮುಂಚೆ, ನಿಮ್ಮ ಪ್ರಕಾರ ಗಿಲ್ಲಿಗೆ ಟಫ್ ಫೈಟ್ ಕೊಡೋ ಸ್ಪರ್ಧಿ ಯಾರಂತ? ಅಲ್ಲ ಅಲ್ಲ ಅಂತವ್ರು ಯಾರು ಇಲ್ಲ ಬಿಡಿ ಸರ್. ಟಫ್ ಕಾಂಟ್ಯಾಕ್ಟರ್ ಯಾರು ಇಲ್ಲ ಬಿಡಿ ಸರ್ ಅಲ್ಲಿ. ಓಕೆ. ಸೆಕೆಂಡ್ ಪ್ಲೇಸ್ಗೆ ಯಾರು, ರನ್ನರ್ ಅಪ್ ಯಾರು ಆಗ್ಬೋದು? ಸರ್ ರನ್ನರ್ ಅಪ್ ಆಲ್ಮೋಸ್ಟ್ ನನಗೆ ಅಶ್ವಿನಿ ಅವ್ರು ಆಗ್ಬೋದು ಅನ್ಕೋತೀನಿ ಸರ್. ಅಶ್ವಿನಿ ಅವ್ರು ಆಗ್ಬೋದು. ಓಕೆ. ಸೊ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟಾಕ್ ಇದೆ. ಒಂದು ಕಡೆ ಏನಂತಂದರೆ ಗಿಲ್ಲಿ ರನ್ನರ್ ಅಪ್ ಆಗ್ತಾರೆ, ಅಶ್ವಿನಿ ಅವರು ವಿನ್ ಆಗ್ತಾರೆ ಅಂತ. ಒಂದು ಕಡೆ ಗಿಲ್ಲಿ ವಿನ್ ಆಗ್ತಾರೆ, ಅಶ್ವಿನಿ ಅವರು, ಈ ಥರ ಇಬ್ಬರು ನಡುವೆ ಒಂಥರ ಕಾಂಪಿಟೇಷನ್. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾರು ಕೇಳಿದ್ರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸೊ ಅದ್ರ ನಡುವೆ ಇನ್ನೊಂದು ವಿಚಾರಗಳು ಏನಂತಂದರೆ, ಗಿಲ್ಲಿ ತಂಡ, ಗಿಲ್ಲಿ ಏನೊಂದು ಟೀಮ್ ಇದೆ ಫ್ಯಾನ್ಸ್ದಲ್ಲ, ಅದು ಬಿಟ್ಟು ಗಿಲ್ಲಿದೇನು ಟೀಮ್ ಇದೆ, ಪಿ ಆರ್ ಟೀಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವರು ತುಂಬ ವರ್ಕ್ ಮಾಡ್ತಿದ್ದಾರೆ ಅಂತ. 20 ವರ್ಷಗಳಿಂದ ಕೆಲಸ ಹೀರೋ ಆಗಿರೋ ಸುದೀಪ್ ಅವ್ರಿಗೆ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಪ್ಲಸ್ ಗಿಲ್ಲಿಗೆ ಬರೀ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ ಬರೀ ಎಷ್ಟು ಒಂದು 30 ಡೇಸಲ್ಲಿ
1 ಮಿಲಿಯನ್ ಕ್ರಾಸ್ ಆಯಿತು ಅನ್ನೋ ಥರ ಇದೆ. ಸೊ ಇದೆಲ್ಲ ಫೇಕು, ಎಲ್ಲ ಪಿ ಆರ್ ಟೀಮ್ ಅವರು ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದು ಕೂಡ ಗಿಲ್ಲಿ ಕೊಟ್ಟಿರೋ ಪಿ ಆರ್ ಟೀಮು ಇಡೀ ನಮ್ಮ ಕನ್ನಡ ಇದರಲ್ಲೇ ಟಾಪ್ 1, ಅಂದರೆ ದೊಡ್ಡ ದೊಡ್ಡ ಕಾಸ್ಟ್ಲಿ ಪಿ ಆರ್ ಟೀಮು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಈ ಥರ ಈವೆಂಟ್ಗಳನ್ನ ಮಾಡ್ತಕ್ಕಂಥ ಪಿ ಆರ್ ಟೀಮಿಗೆ ಕೊಟ್ಟಿದ್ದಾನೆ. ಬಡವ ಅಂತ ಹೇಳ್ತಾನೆ, 22 ಲಕ್ಷದ ಕಾರ್ ತಗೊಂಡಿದ್ದಾನೆ. ಸೊ ಈ ಎಲ್ಲ ಟಾಕ್ ಕೂಡ ಇದೆ. ನೀವು ಫ್ಯಾನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಇದು ಫೇಕು ಅನ್ನೋರೆಲ್ಲ ಆಲ್ಮೋಸ್ಟ್ ಅವ್ರಿಗೆ ತೋರಿಸ್ತೀವಿ ನಾವು, ಫೇಕೋ ಇಲ್ಲ ರಿಯಲ್ ಅಂತ ನಾವು ತೋರಿಸ್ತೀವಿ. ಅದನ್ನ ಅವ್ರು ಹೊರಗಡೆ ಬಂದ್ಮೇಲೆ ನಾವು ತೋರಿಸ್ತೀವಿ. ಇವಾಗ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಈಗ ಅವ್ರ ಹತ್ರ 22 ಲಕ್ಷ ಕಾರ್ ಇದೆ, 50 ಎಕರೆ ಜಮೀನಿದೆ, ಆಮೇಲೆ ಮೊನ್ನೆ ಒಂದು ಧ್ರುವ ಅಂತ ಹೇಳ್ತಾರೆ ನಿಮ್ಗೆ ಹತ್ರ 100 ಕುರಿ ಇದೆ, ಅದು ಇದೆ ಅಂತಾರೆ. ಸರ್ ನಾನು ರಿಯಲ್ ಆಗಿ ಹೋಗಿ ನೋಡಿರೋ ಸರ್ ಅವ್ರ ಮನೆಯಲ್ಲಿ, ರಿಯಲ್ ಆಗಿ ಹೋಗಿ ನೋಡಿರೋ ನಾನು. ಅವ್ರು ಯಾವ ಥರ ಇದ್ದಾರೆ, ಹೆಂಗಿದ್ದಾರೆ, ಅವ್ರ ಜಮೀನು ಎಲ್ಲ ನಾವು ನೋಡಿರೋ ಸರ್. ಅವ್ರು ಹೆಂಗಿದ್ದಾರೆ, ಸಾಧಾರಣವಾಗಿ ಹೆಂಗಿದ್ದಾರೆ ಹಂಗೇ ಇದ್ದಾರೆ. ಅವ್ರ ಹತ್ರ ಏನು ಮನೆ ಒಂದು ಇದು ಅಂತ ಏನಿಲ್ಲ ಸರ್. ಒಬ್ಬ ಸಾಧಾರಣ ಒಂದು ಬಡ ಕುಟುಂಬ ಹೆಂಗಿರ್ಬೇಕು ಆ ಥರ ಇದ್ದಾರೆ. ಆ ಥರದ್ದು ಬಿಟ್ಟು ಇದೆಲ್ಲ ಫೇಕ್. ಇವರೆಲ್ಲ ಮಾತಾಡ್ಕೊಳ್ಳೋ ಸಾವಿರ ಮಾತುಗಳು ಇದೆಲ್ಲ ಫೇಕೆ ಸರ್. ಇದು ಇವ್ರು ಮಾತಾಡ್ಕೋದಿರೋದೆಲ್ಲ ಫೇಕ್. ಅವ್ರು ಹೆಂಗಿದ್ದಾರೆ ನಾರ್ಮಲಾಗಿ ಹಂಗಿದ್ದಾರೆ. ನಾವು ಮನೆಯಲ್ಲೆಲ್ಲ ಹೋಗಿ ನೋಡಿದ್ದೀವಿ. ಪಾಪ ತುಂಬ ಕಷ್ಟ. ಎಲ್ಲ ಮಾತು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಚಾನಲ್ಗಳಲ್ಲೆಲ್ಲ, ಅದನ್ನ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಾವು ಹೇಳ್ತಾ ಇದ್ದೀವಿ ಅಂದರೆ ಅದು ಚೆನ್ನಾಗಿಲ್ಲ. ಪಾಪ ಅವ್ರ ಮನಸ್ಥಿತಿ ಚೆನ್ನಾಗೂ ಇಲ್ಲ. ಈಗ ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ನಾರ್ಮಲಾಗಿ ಒಂದು ಹಳ್ಳಿನಲ್ಲಿ ಹೆಂಗಿರ್ಬೇಕು ಆ ಥರ ಇದ್ದಾರೆ ಸರ್. ಒಂದು ಬಡ ಕುಟುಂಬ ಹೆಂಗಿರ್ಬೇಕು ಆ ಥರ ಇದ್ದಾರೆ. ಆ ಥರ ಮನಿದೆ ಫೈನಾನ್ಸಲ್ಲೆಲ್ಲ ಏನು ಆ ಥರ ಏನಿಲ್ಲ ಅವರು ಪಾಪ. ಆ ಥರ ಎಲ್ಲ ಇರ್ಬೇಕಂದ್ರೆ ಈಗ ರ್ಯಾಲಿ ಗಿಲಿಗೆಲ್ಲ ನಾವು ದುಡ್ಡು ಕೇಳ್ಬೋದಾಗಿತ್ತಲ್ಲ ಸರ್. ನಮ್ಮ ಸ್ವಂತ ಖರ್ಚು ಹಾಕಿ ನಾವು ಸ್ವಂತ ಹಾಕಿಸ್ಕೊಂಡಿರೋದು ಇದೆಲ್ಲ ನಾವು ಮಾಡ್ಬೋದಾಗಿತ್ತಲ್ಲ. ನಮ್ಮ ಸ್ವಂತ ಖರ್ಚಾಗಿ ನಾವೇ ಮಾಡ್ಕೊಂಡು ಹೋಗಿರೋದು ಅದೆಲ್ಲ. ಪಾಪ ಅವ್ರ ಹತ್ರ ಯಾರ ಹತ್ರ ನಾವು ಏನು ಮಾತಾಡಿಲ್ಲ, 1 ರೂಪಾಯಿನೂ ಕೇಳಿಲ್ಲ ನಾವು. ನಾವೇ ಮಾಡಿರೋದು ಇದೆಲ್ಲ. ಅಭಿಮಾನಿಗೋಸ್ಕರ ನಾವು ಈ ಥರ ಮಾಡಿದ್ದೀವಿ ಅಷ್ಟೇ ಸರ್. ಅದಕ್ಕೋಸ್ಕರ ನಾವು ಯಾರ ಹತ್ರ ಫೈನಾನ್ಸ್ ಸಿಗ್ಕೊಂಡಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.